ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವಾಗ ನೋಡಿ, ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಮುಖ್ಯ ಅಂತ ಎಲ್ಲರೂ ಗೊತ್ತಿರೋವಂಥದ್ದು. ರೇಷನ್ ಕಾರ್ಡ್ ಇಲ್ಲ ಅಂದರೆ ಯಾವ ಯೋಜನೆಗಳು ಕೂಡ ನೀವು ತೊಗೊಳಕ್ಕಾಗಲ್ಲ. ಸೊ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಎಷ್ಟು ಸೌಲಭ್ಯಗಳು ಸಿಗುತ್ತೆ, ರೇಷನ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಎಷ್ಟು ಸೌಲಭ್ಯ ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈಗಿನ ಒಂದು ಕಾಲಕ್ಕೆ ರೇಷನ್ ಕಾರ್ಡ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿದೆ ಮತ್ತು ತುಂಬ ಉಪಯೋಗ ಆಗಿದೆ. ಅದರ ಉಪಯೋಗನ ಕೆಲವರು ಪಡ್ಕೋತಾ ಇದ್ದಾರೆ, ಇನ್ನು ಕೆಲವರು ಪಡ್ಕೋತಾ ಇಲ್ಲ. ಸೊ ಈಗಿರುವಾಗ ಸರ್ಕಾರ ಎರಡು ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದಿದೆ. ಸೊ ಈ ಒಂದು ಎರಡು ರೂಲ್ಸ್ನ ನೀವು ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ, ಅದು 100% ಕ್ಯಾನ್ಸಲ್ ಆಗುತ್ತೆ. ಯಾವ ರೂಲ್ಸನ್ನು ತಂದಿದೆ, ಆ ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊಂಡು ತನಿಖಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನೋಡ್ತಾ ಇದ್ರು ಎಲ್ಲರಿಗೂ ತುಂಬ ಧನ್ಯವಾದ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾನು ಹೇಳ್ಬೇಕಪ್ಪ ಅಂತಂದರೆ, ರೇಷನ್ ಕಾರ್ಡ್ ಅನ್ನೋದು ಎಲ್ಲದಕ್ಕಿಂತ ಉಪಯೋಗವಾಗಿರುವಂಥ ಒಂದು ಕಾರ್ಡು. ಸೊ ಅದರಿಂದ ಹಲವಾರು ಯೋಜನೆಗಳನ್ನು ಸರ್ಕಾರ ಹೊರಡಿಸಿದೆ. ಅದರಿಂದ ನೀವು ಅದಕ್ಕಿಂತ ಹೆಚ್ಚಾಗಿರ್ಬೋದು ಅಂಥ ಯೋಜನೆಗಳನ್ನು ನೀವು ಪಡೆದುಕೊಳ್ಬೋದು. ಸೊ ಇವಾಗ ಪಂಚ ಗ್ಯಾರಂಟಿಗಳು ಕೂಡ, ಅದು ಆಧಾರ್ ಕಾರ್ಡ್, ನೀವು ಗೃಹಜ್ಯೋತಿ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಆಗಿರ್ಬೋದು, ಈ ರೀತಿ 5 ಗ್ಯಾರಂಟಿಗಳಿದೆಯಲ್ಲ, ಎಲ್ಲದಲ್ಲೂ ಕೂಡ ನೀವು ರೇಷನ್ ಕಾರ್ಡನ್ನು ಮಹತ್ವವಾಗಿ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಹಾಗಿರುವಾಗ ಈ ಒಂದು 2 ರೂಲ್ಸನ್ನು ಸರ್ಕಾರ ಜಾರಿಗೆ ತಂದಿದೆ. ಸೊ ಆ 2 ರೂಲ್ಸನ್ನು ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ನೀವು ರೇಷನ್ ಕಾರ್ಡನ್ನು ಕಳ್ಕೋಬೇಕಾಗುತ್ತೆ. ಹಾಗೆ ಜೊತೆಗೆ ಈ ಒಂದು 5 ಗ್ಯಾರಂಟಿಗಳಾಗಿರ್ಬೋದು ಅಥವಾ ಸರ್ಕಾರದಿಂದ ಬರುವಂಥ ಹಲವಾರು ಯೋಜನೆಗಳಾಗಿರ್ಬೋದು, ಅದನ್ನು ನೀವು ಕಳ್ಕೋಬೇಕಾಗುತ್ತೆ. ಸೊ ಯಾವುದು ಆ 2 ರೂಲ್ಸ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನು ಹೇಳಕ್ಕೆ ಹೋಗ್ತೇನೆ, ಅವರು ಮೊದಲಿಂದನೇ ಹೇಳ್ಕೊತಾ ಬರ್ತಾ ಇದ್ದಾರೆ. ಇದು ಪಂಚ ಗ್ಯಾರಂಟಿ ಅಂತಂದರೆ ಈ ಗೃಹಲಕ್ಷ್ಮಿ ಅರ್ಜಿ ಹಾಕೋಕ್ಕಿಂತ ಮುಂಚೆನೂ ಕೂಡ ಅವರು ಹೇಳ್ಕೊತ ಬರ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಮತ್ತು ಈ KYC ನೀವು ಕಡ್ಡಾಯವಾಗಿ ಮಾಡಿಸಿರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ಒಂದು KYC ಮತ್ತು ಆಧಾರ್ ಲಿಂಕನ್ನು ಮಾಡಿಸಿಲ್ವೋ, ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ 100% ರದ್ದಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಮುಂದೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಈ ಒಂದು ಕೆಲಸನ ಮಾಡಿಲ್ವೋ ಅಂತಂದರೆ, ಆಧಾರ್ ಲಿಂಕ್ ಆಗಿರ್ಬೋದು ಅಥವಾ KYC ಆಗಿರ್ಬೋದು, ಯಾರು ಮಾಡಿಲ್ವೋ ದಯವಿಟ್ಟು ಹೋಗಿ ನೀವು ಆದಷ್ಟು ಬೇಗ ಈ ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಿಮ್ಮ ರೇಷನ್ ಕಾರ್ಡನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ಯಾವುದೇ ಒಂದು ಯೋಜನೆಗಳಾಗಲಿ, ಯಾವುದೇ ಒಂದು ಸರ್ಕಾರದಿಂದ ಬರುವಂಥ ಯೋಜನೆಗಳಾಗಲಿ ಯಾವನ್ನೂ ನೀವು ಪಡೆದುಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಇಷ್ಟು ಹಿಂದೆ ಲಿಂಕ್ ಆಗಿರ್ಬೋದು, KYC ಇರ್ಬೋದು, ನೀವು ಖಂಡಿತವಾಗಲಿ ಮಾಡ್ಕೊಳ್ಳಿ. ಯಾರೆಲ್ಲ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ನೀವು ಎಲ್ಲಿ ರೇಷನ್ ತೊಗೋತೀರ ಅಲ್ಲಿ ಹೋಗಿ ನೀವು KYC ಮತ್ತು ಆಧಾರ್ ಲಿಂಕನ್ನು ಮಾಡ್ಕೋಬೋದು. ಇಲ್ಲಾಂದರೆ ನೀವು ಮೊಬೈಲಲ್ಲೇ ಈಸಿಯಾಗಿ ಅದನ್ನು ಲಿಂಕನ್ನು ಮಾಡ್ಕೋಬೋದು. ಸೊ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಇದು ಅವರು ತಿಳಿಸಿದ್ದು ಮೊದಲನೇದು. ಇನ್ನು ಎರಡನೇದೇನಪ್ಪ ಅಂತಂದರೆ, ರೇಷನ್ನಿಂದ ಬರುವಂಥ ಒಂದು ರೇಷನ್ ಇರುತ್ತೆ, ಅಕ್ಕಿ ಏನಿರುತ್ತೆ, ಅದನ್ನು ನೀವು ಕಡ್ಡಾಯವಾಗಿ ತೊಗೊಳ್ಳೇಬೇಕು. ನೀವು ಅನ್ಬೋದು ನಾವು ರೇಷನ್ ಕಾರ್ಡನ್ನ ತೊಗೋತೀವಿ ಅಂತ. ಇದರಲ್ಲೂ ಏನಪ್ಪ, ಕೆಲವು ಜನ ಏನಾಗ್ತದೆ, ರೇಷನ್ ಅಕ್ಕಿ ಆಗ್ತಾನಲ್ಲ, ರೇಷನ್ ಅಕ್ಕಿ ನಮಗೆ ಸರಿ ಬರಲ್ಲ. ಸೊ ಹಾಗಾಗಿ ನಾವು ರೇಷನ್ನ ತೊಗೊಳ್ಳಲ್ಲ ಅಂತ ಅಂದ್ಕೊಂಡು ಈ ಗೃಹಲಕ್ಷ್ಮಿ ಆಗಿರ್ಬೋದು, ಈಗ ರೇಷನ್ ಕಾರ್ಡಿಂದ ಬರುವಂಥ ಒಂದು ಯೋಜನೆಗಳಾಗಿರ್ಬೋದು, ಇದರ ಒಂದು ಅನುಕೂಲವನ್ನು ಪಡೆದುಕೊಳ್ತಿರ್ತಾರೆ. ಸೊ ಅಂಥವರಿಗೆ ಅವ್ರು ಏನು ಹೇಳಿದ್ರು ಅಂತಂದರೆ, ನೀವು 6 ತಿಂಗಳ ಕಾಲ ರೇಷನ್ನ ತೊಗೊಳ್ಳಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು. ಹೌದಾ? ಇವಾಗ ಏನಾಗ್ತದೆ, ನೀವು 2 ತಿಂಗಳಾದರೂ ಕಂಟಿನ್ಯೂ ಆಗಿ ತೊಗೊಳ್ಳಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ನ ಅವರು ರದ್ದು ಮಾಡ್ತಾರೆ. ನೀವು ರೇಷನ್ ಅಕ್ಕಿನ ತಿನ್ನಲಿ ಬಿಡಲಿ, ನಿಮಗೆ ರೇಷನ್ ಅದು ಬೇಕಾ ಬೇಡ ಅನ್ನೋದು ಅದು ಸೆಕೆಂಡರಿ. ಬಟ್ ನೀವು ರೇಷನ್ನ ಕಡ್ಡಾಯವಾಗಿ ತೊಗೋತಾ ಇರಬೇಕು. ಸೊ ನೀವು ಯಾವಾಗಾದರೂ ಕಂಟಿನ್ಯೂ ಆಗಿ 2 ತಿಂಗಳು ತೊಗೊಳ್ಳೋದನ್ನು ಬಿಟ್ಟರೆ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಸೊ ಈ ಒಂದು 2 ರೂಲ್ಸನ್ನು ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ಗೆ ಯಾವುದಂದರೆ ತೊಂದರೆ ಆಗಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಈ ಹೊಸದಾಗಿ ಬರುವಂಥ ಯೋಜನೆಗಳಾಗಿರ್ಬೋದು, ರೇಷನ್ ಕಾರ್ಡ್ ಮುಖಾಂತರ ಬರುವಂಥ ಎಲ್ಲ ಯೋಜನೆಗಳನ್ನು ನೀವು ಪಡೆದುಕೊಳ್ಳಬಹುದು. ಇಲ್ಲ ಅಂತಂದರೆ ಈ 2 ಕೆಲಸ ನೀವು ಮಾಡಲಿಲ್ಲ ಅಂತಂದರೆ ಈ ಎಲ್ಲ ಯೋಜನೆಗಳನ್ನು ನೀವು ಕಳೆದುಕೊಳ್ಬೇಕಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಬೇಗ ಆದಷ್ಟು ಈ 2 ಕೆಲಸನ ಮಾಡ್ಕೊಳ್ಳಿ, ನಿಮ್ಮ ರೇಷನ್ ಕಾರ್ಡ್ನ ಉಳಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.